ಹಲೋ ಹಾಯ್ ನಮಸ್ಕಾರ. ನಮ್ಮ ಮನೆಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ಬೇಕಲಿಯಸ್. ಇವತ್ತು ನಾವು ಮೊನ್ನೆ ಒಂದು ಫೇಲ್ಯೂರ್ ಆಗಿರ್ತಕ್ಕಂಥ ಒಂದು ಜೇನುಪೆಟ್ಟಿಗೆ ನೋಡಿದ್ವಿ. ಇವತ್ತು ಇದರಲ್ಲಿ ಯಾವುದೇ ಜೇನಿನ ಹೋಗೋದು ಬರೋದು ಕಾಣ್ತಾ ಇಲ್ಲ, ಸಂಚಾರ ಕಾಣ್ತಾ ಇಲ್ಲ. ಹಾಗಾಗಿ ಇದು ಕೂಡ ಫೇಲ್ಯೂರ್ ಆಗಿದೆ ಅಂತ ಮೇಲ್ನೋಟ ಕಂಡು ಬಂದಿದೆ. ಹಾಗಾಗಿ ಇವತ್ತೊಮ್ಮೆ ಓಪನ್ ಮಾಡಿ ನೋಡೋಣ ಇದನ್ನು. ಇದು ನಮ್ಮ ಮನೆಯ ಹಿಂಬದಿ ಇರತಕ್ಕಂಥ ಒಂದು ಜೇನುಪೆಟ್ಟಿಗೆ. ಸೂಪರ್ ಇತ್ತು. ಜೇನುತುಪ್ಪ ತೆಗೆದ ಮೇಲಿನ ಪರಿಸ್ಥಿತಿ ಏನಂತ ನೋಡೋಣ. ನೋಡಿ, ಇದನ್ನು ನೋಡಿದ್ರೆ ಇದರಲ್ಲಿ ಮೇಣದ ಚಿಟ್ಟೆ ಎಷ್ಟು ಬಂದಿದೆ ಅಂತ ಒಮ್ಮೆ ಗಮನಿಸಿ. ಒಮ್ಮೆ ಇದು ಭಾಳ ಡೇಂಜರಸ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ನೋಡಿ, ಇದು ಅಡಿಮಣೆಯನ್ನು ಕ್ಲೀನ್ ಮಾಡೋಣ. ಈಗ ಅಡಿಮಣೆಯನ್ನು ಕ್ಲೀನ್ ಮಾಡಿ ಆಯಿತು. ಈ ವರ್ಷ ನನಗೊಂದು 2 ರಿಂದ 3 kg ಜೇನುತುಪ್ಪ ತೆಗೆದಂಥ ಜೇನು ಗೂಡಿದು. ಸೂಪರೆಲ್ಲ ಕ್ಲೀನ್ ಮಾಡಿ ತೆಗೆದು ಇಟ್ಟದು. ಮೊನ್ನೆ ಅಷ್ಟೇ ಇದರಲ್ಲಿ ಜೇನು ಹುಳ ಇತ್ತು. ಆದರೆ ಅಷ್ಟು ಬೇಗ ಇದಕ್ಕೆ ಇದಷ್ಟು ಸುಲಭದಲ್ಲಿ ಬರ್ತಾ ಇಲ್ಲ. ನೋಡಿ, ಅಂದರೆ ಏನಂತ ಕೊನೆಯ ಇದನ್ನು ತಿಂದು ಮುಗಿಸಿ ಆಗಿದೆ. ನೋಡಿ, ಇಲ್ಲಿ ಹುಳ ಎಷ್ಟು ದೊಡ್ಡದಿದೆ ಅಂತ ನಮಗೆ ಗಮನಿಸಿ. ಇದು ಕಳೆದ ವಿಡಿಯೋಲ್ಲೊಮ್ಮೆ ನಾನು ತೋರಿಸಿದ್ದೇನೆ ನಿಮಗೆ. ಇದೆಲ್ಲವನ್ನು ಕೂಡ ಸ್ವಚ್ಛ ಮಾಡಿಟ್ಕೊಳ್ಬೇಕು. ನೋಡಿ, ಇಲ್ಲಿ ಹೋಗ್ತಕ್ಕಂಥ ಇದು ನೋಡಿ ಈ ಥರ. ಯಾಕೆಂದರೆ ಮೇಣದ ಚಿಟ್ಟೆಯ ಪರಿಚಯ, ಮೇಣದ ನೋಡಿ ಇಲ್ಲಿ ನೋಡಿ ಹೇಗಿದೆ ನೋಡಿ. ಸ್ವಲ್ಪ ಈ ಕಡೆ ಇಟ್ಟು ಬಿಡುವ, ಯಾಕೆಂದರೆ ಇಲ್ಲಿ ನಮ್ಮ ಜೇನಿನ ಇನ್ನೊಂದು ಶತ್ರು ಕೆಂಪಿರುವ ಇಲ್ಲೇ ಇದೆ. ಹಾಗಾಗಿ ಇದನ್ನೆಲ್ಲ ಅದಕ್ಕೆ ಕಳ್ಕೊಂಡು ಹೋಗ್ತದೆ. ಯಾವುದನ್ನು ನಮ್ಮ ಈ ಹುಳವನ್ನು, ಮೇಣದ ಚಿಟ್ಟೆಯ ಹುಳವನ್ನು. ಜೇನಿಗೆ ಇನ್ನೊಂದು ಶತ್ರು ಹಲ್ಲಿ. ನೋಡಿ, ಇದರ ಮಧ್ಯೆ ಹಲ್ಲಿ ಒಂದು ಕೂದಿದೆ. ನೋಡಿ ಇಲ್ಲಿ ನೋಡಿ, ಇದು ಮೇಣದ ಚಿಟ್ಟೆ. ನೋಡಿ, ಇದರ ಮಧ್ಯೆ ಹಲ್ಲಿ. ಇದೆಲ್ಲವೂ ಶತ್ರುಗಳು, ನಮ್ಮ ಜೇನಿನ ಶತ್ರುಗಳು. ಒಂದು ಹಲ್ಲಿ, ಮೇಣದ ಚಿಟ್ಟೆ. ಅದು ಚಿಟ್ಟೆ ಆಗಲಿಲ್ಲ, ಇನ್ನು ನೆಕ್ಸ್ಟ್ ಪೋರ್ಷನ್ ಚಿಟ್ಟೆ ಹಾಕದೆ, ಚಿಟ್ಟೆ ಆಗುವ ಸ್ಟೇಜಿಗೆ ಮುಟ್ಟಿದೆ. ನಾವು ಅಕಸ್ಮಾತ್ ಹೀಗೆ ಬಿಟ್ಟು ಅಂತ ಆದರೆ 100% ನಮ್ಮ ಉಳಿದಂತಕ್ಕಂಥ ಎಲ್ಲ ಜೇನುಪೆಟ್ಟಿಗೆ ಕೂಡ ನಾಶ ಆಗ್ತದೆ. ಒಂದೇ ಕಾರಣ ಅಂತೇಳಿದ್ರೆ, ಯಾವಾಗ ಕಪ್ಪು ಏರಿಗಳು ಇದರಲ್ಲಿ ಇರ್ತದೋ ಆವಾಗ ಅಲ್ಲಿ ಮೇಣದ ಚಿಟ್ಟೆಗಳು ಬಂದು ಮೊಟ್ಟೆ ಶುರು ಮಾಡ್ತವೆ. ಒಮ್ಮೆ ನೋಡಿ, ಇದು ಕೆಳಗಡೆ ನೋಡಿ ಎಷ್ಟು ಇದೆಲ್ಲವನ್ನು ಕೂಡ ಈಗ ಕ್ಲೀನ್ ಮಾಡಬೇಕು ನಾವು. ನೋಡಿ, ಎಲ್ಲ ಸೈಡಲ್ಲಿ ಸೇರಿಕೊಂಡಿದೆ. ಇನ್ನು ನೆಕ್ಸ್ಟ್ ಚಿಟ್ಟೆಯ ಹಂತಕ್ಕೆ ದಾಟಲಿಲ್ಲ ಅಷ್ಟರೊಳಗೆ ನಾವು ಇದನ್ನು ನಾಶಪಡಿಸಿದೆವು. ಇಲ್ಲಾಂದರೆ ಇಷ್ಟು ಚಿಟ್ಟೆ ಆಗಿ ಹೋಗಿತ್ತು. ಚಿಟ್ಟೆ ಆಗಿ ಹೋದರೆ ಮತ್ತೆ ಅಪಾಯ ನಮಗೇನೆ. ಯಾಕಂದರೆ ಅದು ಮತ್ತೆ ಬಂದು ನನ್ನ ಉಳಿದ ಜೇನುಪೆಟ್ಟಿಗೆಯನ್ನು ಹಾಳು ಮಾಡ್ತದೆ. ಓಕೆ, ಅದನ್ನು ಮತ್ತೆ ನಾವು ಕ್ಲೀನ್ ಮಾಡೋಣ. ಇದರ ಜೊತೆಗೆ ಇನ್ನೊಂದು ಈಗಾಗಿ ಇರ್ತಕ್ಕಂಥ ಒಂದು ಜೇನು ಕುಟುಂಬದ ಅಡಿಮಣೆಯನ್ನು ಕ್ಲೀನ್ ಮಾಡಲಿಕ್ಕಿದೆ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸಲಿಕ್ಕೆ ಇದ್ದೇನೆ. ಆತ್ಮೀಯರೇ, ಈಗ ನಾನು ನನ್ನ ಇದರಲ್ಲಿ ಜೇನು ಹುಳ ಇರ್ತಕ್ಕಂಥ ಬಾಕ್ಸ್ ಇದು. ಯಾವಾಗಲೂ ಜೇನುಪೆಟ್ಟಿಗೆಯನ್ನು ಹಿಂದ್ಗಡೆಯಿಂದ ಅಥವಾ ಸೈಡಿಂದ ನಾವು ಅದನ್ನು ಓಪನ್ ಮಾಡಬೇಕು. ಕಾರಣ ಇಷ್ಟೇ, ಎದುರುಗಡೆ ಅಟ್ಯಾಕಿಂಗ್ ಬೀಸ್ ಇರ್ತದೆ. ನಾನು ಅದನ್ನು ತೋರಿಸ್ತೇನೆ ನಿಮಗೆ. ಇದು ಇದರಲ್ಲಿ ಸೂಪರ್ ಇಟ್ಟಿದ್ದೇನೆ, ಆದರೆ ಫೀಡಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ಇವತ್ತು ನಾನು ಭಾಳ ಸುಲಭದಲ್ಲಿ ನಾವು ಅದನ್ನು ಹೇಗೆ ಅಡಿಮಣೆಯನ್ನು ನಾವು ಕ್ಲೀನ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ. ಒಂದು, ನಾವು ಅಡಿಮಣೆಯನ್ನು ಕ್ಲೀನ್ ಮಾಡ್ತಾ ಇರೋ ಉದ್ದೇಶ, ಮೇಣದ ಚಿಟ್ಟೆಯಿಂದ ನನ್ನ 2 ಪೆಟ್ಟಿಗೆ ಹೋಗಿದೆ. ಇದನ್ನು ನಾನು ಮಾಡಲೇಬೇಕು. ಹೊಸದಾಗಿ ಸ್ಟಾರ್ಟ್ ಮಾಡೋ ಕೃಷಿಕರು ಏನು ಮಾಡ್ಬೋದು, ಭಾಳ ಒಂದು ಈಸಿ ಟೆಕ್ನಿಕ್ ನಾನು ಹೇಳ್ಕೊಡ್ತೇನೆ ಅಂತೇಳಿದ್ರೆ, ಆಲ್ರೆಡಿ ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ಜೇನುಪೆಟ್ಟಿಗೆ ಇರೋದು ಭಾಳ ಒಳ್ಳೆಯದು. ನೋಡಿ, ಇಲ್ಲಿ ನನ್ನದು ಜೇನುಪೆಟ್ಟಿಗೆ ಇದೆ. ಇದು ಮುಖಕ್ಕೆ ಬೇಕು ಅಂತಾದರೆ ಒಂದು ಪರದೆ ಹಾಕಲಿಕ್ಕೆ. ನೋಡಿ, ಇಲ್ಲಿ ಒಂದು ನಮ್ಮ ಹತ್ರ ಅಡಿಮಣೆ ಒಂದಿದೆ, ಎಕ್ಸ್ಟ್ರಾ ಅಡಿಮಣೆ ನನ್ನ ಹತ್ರ ಇದೆ. ಅಂದರೆ ಒಂದು ಪೆಟ್ಟಿಗೆ ಇದೆ. ನೋಡಿ, ಅಲ್ಲಿ ಹಾರಿತು. ನೋಡಿ, ಹಲಗೆ ಹೀಗೆ ಬೆಂಡು ಕೂಡ ಬರಬಾರ್ದು. ಯಾಕಂದರೆ ಹಲಗೆ ಬೆಂಡು ಬಂದ ಕೂಡಲೇ ಅಡಿಮಣೆಗೆ ಆ ಏರಿಯಾ ಇದು ಟಚ್ ಆಗ್ತದೆ, ಯಾವುದು ನಮ್ಮ ಫ್ರೇಮ್ ಟಚ್ ಆಗ್ತದೆ.
ಉದ್ದ ಇದ್ದರೆ ಫ್ರೇಮ್ ಟಚ್ ಆಗ್ತದೆ. ಇದು ಸ್ವಲ್ಪ ಜೇನು ಕೃಷಿಗೆ ಗಮನಿಸಬೇಕು. ಇಂಥ ಒಂದು ಪೋರ್ಟಬಿಲಿಟಿ ಸ್ಟ್ಯಾಂಡ್ ಇದ್ದರೆ ನಮಗೆ ನಾವು ಆಚೆ ಕೊಂಡು ಹೋಗ್ಬೋದು, ಇದರಲ್ಲಿ ಇಡ್ಬೋದು. ಅಡಿಮಣೆಯನ್ನು ಭಾಳ ಸುಲಭದಲ್ಲಿ ನಾವು ಕ್ಲೀನ್ ಮಾಡ್ಬೋದು. ಇದನ್ನು ಹಾಗೆ ಎತ್ತಿಡಬೇಕು. ಎತ್ತಿಡುವ ಮೊದಲು ನಾನು ಯಾಕೆ ಹಿಂದಿನಿಂದ ಹೇಳಿದೆ ಅಂತ ಹೇಳಿದರೆ, ಒಮ್ಮೆ ಜೇನು ಪೆಟ್ಟಿಗೆ ಎದುರು ನಮಗೆ ಗಮನಿಸೋಣ. ನೋಡಿ, ಇದೀಗ ಜೇನು ಪೆಟ್ಟಿಗೆ ಎದುರು ಭಾಗದಲ್ಲಿ ನಾನೀಗ ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಅಟ್ಯಾಕಿಂಗ್ ಬೀಸ್ ಇದ್ದಾವೆ. ಇದು ನಾವು ಮುಟ್ಟಿದ ಕೂಡಲೇ ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತದೆ. ನೋಡಿ, ಈಗ ನಾವು ಮುಖಪರದ ಏನು ಹಾಕೊಳ್ಳುವ, ಯಾಕೆಂದರೆ ಏನಾದರೂ ಅಟ್ಯಾಕ್ ಮಾಡಿದರೆ ಅಂತೇಳಿ. ಕೈಗೆ ಕಚ್ಚಿದ್ರೆಲ್ಲ ಏನಾಗೋದಿಲ್ಲ, ಯಾಕೆಂದರೆ ಕಚ್ಚಿ ಅಭ್ಯಾಸ ಆಗಿದೆ. ಅದರ ಮುಖಕ್ಕೆ ಸ್ವಲ್ಪ ಏನಾಗ್ತದೆ ಅಂತೇಳಿದ್ರೆ ಸಾಫ್ಟ್ ಪಾರ್ಟ್ ಆಗಿರುವ ಕಾರಣ ಸ್ವಲ್ಪ ದಪ್ಪ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಹಾಕೊಳ್ಳೋಣ. ಇದಕ್ಕೆ ಬೇಕು ಅಂತಿದ್ದರೆ ಅಡಿಮಣೆ ಕ್ಲೀನ್ ಮಾಡುವಾಗ ಬೇಕಂತ ಇರುವುದಿಲ್ಲ ನಮಗೆ, ಆದರೂ ಕೂಡ ಒಮ್ಮೆ ಸೇಫ್ಟಿಗೋಸ್ಕರ ಹಾಕೊಳ್ಳೋಣ. ಈಗ ನೋಡಿ, ಈಗ ಅಡಿಮಣೆಯನ್ನು ಈಗ ನೀವು ಗಮನಿಸಿ. ಈಗ ನಾನು ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಆಯಿತು. ಈಗ ಅಡಿಮಣೆಯಲ್ಲಿ ಹುಳಗಳಿದ್ದಾವೆ, ಜೊತೆಗೆ ಸಾಕಷ್ಟು ಚಿಕ್ಕ ಆಗಿರ್ತಕ್ಕಂಥ ಗಿಡಗಳು ಈ ಭಾಗದಲ್ಲಿ ಒಂದು ಮೊಟ್ಟೆ ಇಡ್ತದೆ. ಯಾವುದು ನಮ್ಮ ಮೇಣದ ಚಿಟ್ಟೆ ಇಲ್ಲಿಗೆ ಒಂದು ಮೊಟ್ಟೆ ಇಡ್ತದೆ. ನೋಡಿ, ಇದರ ಭಾಗದಲ್ಲಿ ಬಲೆ ಕಟ್ಟಿರ್ತಕ್ಕಂಥದ್ದು. ಇದನ್ನು ಕ್ಲೀನ್ ಮಾಡಬೇಕು. ಯಾಕೆ ನಾವು ಇದನ್ನು ಉಳಿದ ನೊಣವನ್ನು ಹೀಗೆ ಹಾರಿಸಿಬಿಟ್ರೆ ಆಯಿತು, ಅದು ಮತ್ತೆ ಬಂದಲ್ಲಿ ಅದರ ಪ್ಲೇಸಿಗೆ ಬಂದು ಕೂತ್ಕೊಳ್ತದೆ. ಅದು ಏನು ಸಮಸ್ಯೆ ಇಲ್ಲ. ಸಾಮಾನ್ಯವಾಗಿ ನಾನಿವತ್ತು ಮಾಡಲಿಕ್ಕೆ ಅದನ್ನು ತೊಗೊಂಡು ಬರಲಿಲ್ಲ. ಈ ಭಾಗಕ್ಕೆ ಅರಶಿನವನ್ನು ಹಾಕ್ತೇವೆ ನಾವು. ಇಷ್ಟು ಭಾಗಕ್ಕೆ ನಾನು ಅರಶಿನ ಪುಡಿಯನ್ನು ಹೀಗೆ ಹಾಕಿ ಅದರ ಮೇಲೆ ನಾನು ಇಡ್ತೇನೆ. ಈಗ ನೆಕ್ಸ್ಟ್ ಇನ್ನೊಂದು ಸರ್ತಿ ನಾನು ವಿಡಿಯೋ ಮಾಡುವಾಗ ಅದನ್ನು ಮಾಡುವಂಥ ಕೆಲಸ ಮಾಡಿ ತೋರಿಸ್ತೇನೆ. ಇಷ್ಟು ಭಾಗಕ್ಕೆ ಇಲ್ಲಿ ಅರಶಿನ ಪುಡಿಯನ್ನು ಹಾಕಿ ಇದನ್ನು ಇಟ್ಟಾಗ ಸುರಕ್ಷಿತವಾಗಿರ್ತದೆ. ಸ್ವಲ್ಪ ನಮ್ಮ ಮೇಣದ ಹುಳು ಬಂದು ಅಟ್ಯಾಕ್ ಮಾಡಿದಾಗ ನೋಡ್ಕೊಳ್ಳೋದು. ನೋಡಿ, ಅಲ್ಲಿಗ ಅದರ ಜಾಗವನ್ನು ಹುಡುಕ್ತಾ ಇದೆ. ನಿಧಾನಕ್ಕೆ ಯಾವುದೇ ಹುಳ ಸಾಯದಾಗೆ ಅದನ್ನು ಇಟ್ಟುವಂಥ ಕೆಲಸ ಮಾಡ್ಬೋದು. ನೋಡಿ, ಸಾಧಾರಣ ಇರ್ತಕ್ಕಂಥ ಒಂದು ಕಾನಲ್ಲಿ ಪರವಾಗಿಲ್ಲ, ಮುಚ್ಚಳದಲ್ಲೆಲ್ಲ ಕೂತಿದೆ. ಜೊತೆಗೆ ಒಳಗೆ ಅದರ ಚಟುವಟಿಕೆಯನ್ನು ಒಮ್ಮೆ ಗಮನಿಸೋದಾದರೆ ಒಂದು ಒಳ್ಳೆಯ ಕುಟುಂಬ ಇದು, ಜೇನು ಕುಟುಂಬ. ನಾವು ಅದನ್ನು ಈ ಸರ್ತಿ ಫೀಡಿಂಗ್ಗೆ ಮಾತ್ರ, ಬೇರೆ ಯಾವುದನ್ನು ನೋಡಬೇಕು ಅಂತೇನಿಲ್ಲ. ಯಾಕೆಂತೇಳಿದರೆ ಹೆಲ್ದಿಯಾಗಿರ್ತಕ್ಕಂಥ ಒಂದು ಫ್ಯಾಮಿಲಿ. ಹಾಗಾಗಿ ಇದನ್ನು ಮತ್ತೆ ಇದು ಮಾಡಬಾರ್ದು. ಇದು ಪೆಟ್ಟಿಗೆ ಇದನ್ನು ಇಡುವಾಗ ಯಾವಾಗಲೂ ಕೂಡ ಮಗುಚಿ ಇಡಬೇಕು. ಹೀಗೆ ಯಾವಾಗಲೂ ಕೂಡ ಜೇನು ಕೃಷಿಕರು ಇಡುವಾಗ ಈ ಥರ ಮಗುಚಿ ಇಡುವಂಥ ಒಂದು ಕೆಲಸ ಮಾಡಬೇಕು. ನಾವು ಮುಚ್ಚಳವನ್ನು ತೆಗೆದು ಈ ಪೋರ್ಷನ್ ಇಡಬೇಕು, ಈ ಪೋರ್ಷನ್ ಇಡಬಾರ್ದು. ಈ ಪೋರ್ಷನ್ ಇಟ್ಟರೆ ನೋಡಿ, ಹುಳಗಳು ಅಲ್ಲಲ್ಲಿ ಚದುರಿಕೆ ಆಗ್ತದೆ. ಇದನ್ನು ಈ ಪೋರ್ಷನ್ ಇಟ್ಟುಬಿಟ್ರೆ ಅದು ಹಾಗೆ ಅಲ್ಲಿ ಕೂತ್ಕೊಳ್ತದೆ. ನಮ್ಮ ಕೆಲಸ ಆದಮೇಲೆ ಅದನ್ನು ಹೀಗೆ ಮುಚ್ಚಿಟ್ರೆ ಆಯಿತು. ಇದು ನೆಲದಲ್ಲಿ ಇಡ್ಬೋದು. ನೆಲದಲ್ಲಿ ಇಡುವಾಗ ಕೇರ್ಫುಲ್ ಆಗಿರಬೇಕು. ಒಂದು ಗೋಣಿ ಚೀಲ ಅಥವಾ ಪೇಪರ್ ಅಥವಾ ಏನೋ ಶೀಟಲ್ಲಿ ತಗೊಂಡು ಇದು ಮಾಡಬೇಕು. ಇವತ್ತಿನ ದಿವಸ ನಾವು ಅಡಿಮಣೆ ಕ್ಲೀನ್ ಮಾಡುವಂಥ ಒಂದು ಕೆಲಸವನ್ನು ಕಲ್ತ್ಕೊಂಡ್ವಿ. ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೇನೆ, ಜೂನಿನಿಂದಲೇ ನೀವು ಸ್ಟಾರ್ಟ್ ಮಾಡಿ ಅಂತ. ಯಾಕೆ ಸ್ಟಾರ್ಟ್ ಮಾಡಿದರೆ ಅಡಿಮಣೆ ಕ್ಲೀನ್ ಮಾಡೋದನ್ನು ಕಲ್ತ್ಕೊಳ್ಳೋದು ಅಂತ ಮಾತ್ರ ಅಲ್ಲ, ಅಲ್ಲಿ ಅಡಿಮಣೆ ಕ್ಲೀನ್ ಮಾಡೋದು ಜೊತೆಗೆ ಫೀಡಿಂಗ್. ಈಗ ನೆಕ್ಸ್ಟ್ ವೀಕಿಂದ ನಾನು ಫೀಡಿಂಗ್ ಸ್ಟಾರ್ಟ್ ಮಾಡ್ತೇನೆ. ಒಳ್ಳೆಯ ಜೇನು ಕೃಷಿಕರು ಅಂತಂದರೆ ಅವರು ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆವಾಗಲೇ ಮಾಡ್ತಾರೆ. ನಾವೇನು ಮಾಡ್ತೇವೆ ಅಂತಂದರೆ ಬೇಗ ಸ್ಟಾರ್ಟ್ ಮಾಡೋದು ಬೇಡ. ಯಾಕೆ ನಮಗೆ ಅದನ್ನು ಕೃಷಿಯಾಗಿ ಅಲ್ಲ, ಸಾಕುವ ಉದ್ದೇಶ ಇರುವ ಕಾರಣ ಒಂದು 2-3 ಪೆಟ್ಟಿಗೆ ಇದ್ದರೆ ಸಾಕು. ಈಗ ಆಲ್ರೆಡಿ ನನ್ನ ಹತ್ರ ಒಂದು 3 ಪೆಟ್ಟಿಗೆ ಇದೆ. ಈಗ ಸಾಕಾಗ್ತದೆ. ಯಾಕಂದರೆ ಅದನ್ನು ಪಾಲು ಮಾಡಿದಾಗ ನನಗೊಂದು 7 ಪೆಟ್ಟಿಗೆ ಸಾಕು. ಅದಕ್ಕಿಂತ ಮ್ಯಾಕ್ಸಿಮಮ್ ಇಡುವಂಥ ಒಂದು ಅವಕಾಶ ನನ್ನ ಈ ಸ್ಥಳದಲ್ಲಿಲ್ಲ. ಹಾಗಾಗಿ ಸ್ಥಳಾಂತರ ಕೃಷಿ ಮಾಡುವಂಥ ಉದ್ದೇಶವಿಲ್ಲ. ಹಾಗಾಗಿ ಯಾರಾದರೂ ಜೇನು ಕೃಷಿಕರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಮಾಡಬೇಕು ಅಂತಿದ್ದರೆ ಖಂಡಿತವಾಗಲೂ ಒಳ್ಳೆಯ ಫೀಡಿಂಗನ್ನು ಕೊಡಬೇಕಾಗ್ತದೆ. ಒಂದು ಒಳ್ಳೆಯ ಫೀಡಿಂಗ್ ಕೊಟ್ಟಾಗ ನಿಮಗೆ ಕಣಜ ಹುಳಿಂದ ತಪ್ಪಿಸ್ಕೊಳ್ಬೋದು. ಯಾಕೆಂದರೆ ಜೇನು ಕುಟುಂಬ ಸ್ಟ್ರಾಂಗ್ ಆಗಿರ್ತದೆ. ಮೇಣದ ಹುಳು ಕೂಡ ಬರೋದಿಲ್ಲ, ಯಾಕೆಂದರೆ ಸ್ಟ್ರಾಂಗ್ ಆಗಿರುವ ಕಾರಣ ಅಷ್ಟು ಪಕ್ಕ ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಫೀಡಿಂಗ್ ಕೊಡೋದು ತುಂಬ ಒಳ್ಳೆಯ ವ್ಯವಸ್ಥೆ ಕೆಲಸ ಕೂಡ ಹೌದು. ಯಾಕೆಂದರೆ ಅಲ್ಲಿಗೆ ಅಭಾವ ಕಾಲದಲ್ಲಿ ಕೊಡಲೇಬೇಕಾಗ್ತದೆ. ಹಾಗೆ ಹೇಳ್ತಾ ಇವತ್ತಿನ ದಿವಸ ನಾವು ಒಂದು ಜೇನಿನ ಒಂದು ಅಡಿಮಣೆ ಕ್ಲೀನ್ ಮತ್ತು ನನ್ನ ಜೇನು ಕುಟುಂಬ ನಾಶವಾದಂಥ ಒಂದು ವಿಡಿಯೋ ನಿಮಗೆ ನೋಡಿದ್ರಿ. ಇಷ್ಟವರೆಗೆ ನೋಡಿದಂಥ ನಿಮಗೆಲ್ಲರೂ ಕೂಡ ತುಂಬ ಧನ್ಯವಾದಗಳು.